ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇಲ್ಲೇ ಬೆಳಗ್ಗೆ ಜಲ್ದಿ ಎದ್ದ ನಮ್ಮ ಚಿಕ್ಕುಗ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸಿದ್ನು. ಇವತ್ತು ಶ್ರಾವಣ ಉಪವಾಸ ಬಿಡಬೇಕದು, ಹಾಗಾಗಿ ಸ್ವಾಮಿಗಳನ್ನ ಕರೆಸ್ಬೇಕಿತ್ತು. ಇಲ್ಲೇ ನಮ್ಮ ಚಿಕ್ಕುನ ಕಳಿಸುವಾಗ ನಮ್ಮ ಮನೆ ಬಾಜುಕ್ನವರ ಸ್ವಾಮಿಗಳನ್ನ ಕರ್ಕೊಂಬಂದರು. ಸೊ ಅವ್ರ ಮನೆ ಮುಗಿಸ್ಕೊಂಡ ನಮ್ಮ ಮನೆಗೂ ಬರ್ರಿ ಅಂಥೇಳಿ ನಾ ವಾಪಸ್ ಹೋದ್ನು. ನೋಡ್ರಲ್ಲಿ ಗಾಡಿ ಮ್ಯಾಗ ಬಂದ್ರಲ್ಲ ಸ್ವಾಮಿಗಳ. ನಾ ಹುಗ್ಗಿ ಒಂದ ಪ್ರಿಪೇರ್ ಮಾಡಿದ್ನು, ಹಾಗಾಗಿ ಏನೂ ಮಾಡಿರಲಿಲ್ಲ. ಸೊ ಅದಟ್ಟೆ ಇರಲಿ, ಆಮೇಲೆ ಸ್ವಾಮಿಗಳನ್ನ ಕರೆದ ಪಡ್ಕೊಂಡ್ರೆ ಆಯ್ತು ಅಂಥೇಳಿ ಕರ್ಕೊಂಬಂದಿನು. ಇಲ್ಲೇ ಸ್ವಾಮಿಗಳೆಲ್ಲ ಹೋದ್ಮ್ಯಾಗ ನಾಷ್ಟಕ್ಕೆ ಅಂಥೇಳಿ ಉಪ್ಪಿಟ್ಟು ಮಾಡಿದ್ದು ನಾನು. ಆಮೇಲೆ ಚಿನ್ಯಾಗನೂ ಕೊಟ್ಟಿನು ಹಾಕಿ. ಸ್ವಾಮಿಗಳ ಬಂದು ಹೋಗುವಷ್ಟಾಗ ಚಿನ್ಯಾನು ಬಂದ ಅವನು ಫ್ರೆಶ್ ಅಪ್ ಎಲ್ಲ ಆಗಿ ದೇವ್ರ ಪೂಜೆ ಎಲ್ಲ ಮಾಡಿ ಅವನು ನಾಷ್ಟಕ್ಕಂಥೇಳಿ ಬಂದ. ಇಲ್ಲೇ ನಂದು ಹುಗ್ಗಿ ಇನ್ನೊಂದು ಸ್ವಲ್ಪ ಕುದಿಬೇಕಿತ್ತು, ಹಾಗಾಗಿ ಕುದಿಸಾತಿದ್ನು. ಅಂದ್ರೆ ಸ್ವಾಮಿಗಳು ಹೋದ್ಮ್ಯಾಗ ಮತ್ತೊಂದು ಸ್ವಲ್ಪ ಕುದಿಯಾಕೆ ಇಟ್ಟಿದ್ನು ಅದನ್ನು. ಇವಾಗ ಚಪಾತಿ ಹಿಟ್ಟು ನಾದಿಟ್ಟಿನು. ಆಮೇಲೆ ಇಲ್ಲೇ ಪಲ್ಯ ಕುದಿ ಆಗ್ತೈತಿ, ಕಾಳು ಪಲ್ಯ. ಇಲ್ಲೇ ಹುಗ್ಗಿ ರೆಡಿ ಆಗೈತಿ. ಇಲ್ಲೇ ಕುಕ್ಕರನ್ನು ಬಂದ್ ಮಾಡ್ಯಾನು. ಇದನ್ನು ಕ್ಲಾಸಿಂದ ಬಂದ ಮ್ಯಾಗ ಕುಕ್ಕರ್ನಿದು ಹಚ್ತೇನು. ಆಮೇಲೆ ಚಪಾತಿನೂ ಅವಾಗ ಮಾಡ್ತೇನು. ಇಲ್ಲೇ ಬದ್ನಿಕಾಯಿ ಪಲ್ಯ ಕುದಿಯಾಕಿಟ್ಟೆ. ಇವಾಗ ಹೋಗಿ ನಾಷ್ಟ ಮಾಡ್ತಾನೆ ನಾನು. ನಾಷ್ಟ ಮಾಡಿ ಆಮೇಲೆ ಉಳ್ತದ ಕೆಲಸ ಮಾಡ್ಕೋತಾನೆ. ಈ ಬಾಂಡೆ ಏನಕ್ಕೆ ಬೆಳಗಾಕಾಗಿಲ್ಲ, ಯಾಕಂದ್ರೆ ಟೈಮ್ ತೋರಿಸ್ತಾನೆ. ಬರ್ರಿ, ಟೈಮ್ ನೋಡ್ರಲ್ಲಿ 9:34 ಆಗೈತಿ. ಇಲ್ಲೇ ನಮ್ಮ ಚೆರು ಆಟ ಹೊಡ್ಕೊಂಡು ಕೂತಾಳು. ಮನೆ ನೋಡ್ರಲ್ಲ ಯಾವ ರೀತಿ ಮಾಡ್ಯ. ಇನ್ನು ಕ್ಲಾಸಿಂದ ಬಂದ್ಮ್ಯಾಗ ಇದನ್ನೆಲ್ಲ ಕ್ಲೀನ್ ಮಾಡಿಡ್ಬೇಕಾಗ್ತಿತ್ತು ನಾವು. ಚಿನ್ಯಾಗ ಇವತ್ತು ಅರಿಗಳು ಜಲ್ದಿ ಹಾಕಕ್ಕೆ ಜಲ್ದಿ ಅರಿಗಳು ಹಾಕಿ 15 ಮಿನಿಟ್ಸ್ ಸೆಟ್ ಮಾಡಿದ್ದ ಕ್ವಿಕ್ ವಾಶ. ಇವಾಗ ಅರಿಗಳು ತೊಳೆದಾವು. ಫಸ್ಟ್ ನಾಷ್ಟ ಮಾಡ್ತಾನೆ. ಏನಿಂದ ಉಪವಾಸ ಅದೇನು, ಉಪವಾಸ ಬಿಟ್ಟೇನೆ. ಈಗ ಸ್ವಾಮಿಗಳು ಬಂದು ಹೋದ್ಮ್ಯಾಗ ಇವಾಗ ನಾಷ್ಟ ಮಾಡಿ ಓದೋದು ಕೆಲಸ ಮುಗಿಸ್ಕೋತಾನೆ. ಇವಾಗ ಜಸ್ಟ್ ಕ್ಲಾಸ್ ಮುಗಿಸ್ಕೊಂಡ ಚರುಣ್ ಬಿಟ್ಟ ಕ್ಲಾಸ್ ಮುಗಿಸ್ಕೊಂಡ ಮನೆಗೆ ಬಂದಿನು. ಬರುವಾಗ ನಮ್ಮ ಚಿಕ್ಕಂದ ಇದನ್ನು ಮುಗ್ದಿತ್ತಲ್ಲ, ಅದು ಲೂಸ್ ಆಗಿದ್ದು ಸಾಕ್ಸ, ಹಾಗಾಗಿ ಬರುವಾಗ ಸಾಕ್ಸ್ ತೊಗೊಂಡು ಬಂದಿನು. ನೋಡ್ರಿ ವಾಟೆ ಇಲ್ಲೇ ಐತಿ. ಚರುಣ್ ನೀರು ಕೊಡೋದು ಇಲ್ಲೇ ಇಟ್ಟ. ಸಾಕ್ಸ್ ತೆಗೆದು ಇಲ್ಲೇ ಇಡ್ತಾನೆ. ಹೊಸ ಸಾಕ್ಸ್ 88 ರೂಪೀಸ್ ಸಾಕ್ಸ್. ಮ್ಯಾಟ್ರಿ ಇವಾಗ ಮುಂದಿನ ಕೆಲಸ ನೋಡ್ಬೇಕಿನ್ನು. ಬಂದು ಕೂಡಲೇ ಒಂದು ಹೊಟ್ಟೆ ಬ್ಯಾನೆ ಮಟ್ಟಕ್ಕೆ. ಟೈಮ್ ನೋಡ್ರಿ 11:44 ಆಯಿತು. ಅವು ಸರ್ ನಾ ಹೋಗುತ್ತಾನ ಅಂದ್ರೆ ಬೇರೆದವ್ರನ್ನ ಕರ್ಕೊಂಡು ಹೋಗಿದ್ರು, ಹಾಗಾಗಿ ನಾನು ಒಂದು ಸ್ವಲ್ಪ ಕೂತ ಆಮೇಲೆ ಕ್ಲಾಸ್ ಹೋದ್ನು ಡ್ರಾಯಿಂಗ. ಅರಿಗಳಿನ್ನ ಹಂಗೆ ಅದಾವು. ಇಲ್ಲಿ ನೋಡ್ರಿ ಎಲ್ಲ ಕಿಚನ್ ಒಳಗೆ ಇದು ನೋಡ್ರಲ್ಲ ಕ್ಲೀನ್ ಇರಬೇಕೀಗ. ಎಲ್ಲ ಹಂಗೈತಿ. ಈಗೆಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನು ಸಾಂಬಾರು ಮಾಡಬೇಕು, ರೈಸ್ ಮಾಡಬೇಕು, ಚಪಾತಿ ಹಿಟ್ಟು ನಾದಿಟ್ಟಿನು, ಚಪಾತಿ ಮಾಡಬೇಕು, ಉಳ್ದದ್ದೆಲ್ಲ ಕೆಲಸ ಮಾಡಬೇಕು. ಇವಾಗ ಕೈ ಕಾಲು ಮುಖ ತೊಳ್ಕೊಂಡು ಉಳ್ದದ್ದೆಲ್ಲ ಕೆಲಸ ಮುಗಿಸ್ಕೊನು ಅಂತ. ಇದು ಸ್ವಲ್ಪ ಮ್ಯಾಗಿನ ಕ್ಲೀನ್ ಮಾಡಿ ಹೋಗುವಾಗ ಇನ್ನೊಂದು ಸ್ವಲ್ಪ ಎಲ್ಲ ಡೀಪ್ ಕ್ಲೀನ್ ಮಾಡಿ ಆಮೇಲೆ ಬ್ಯಾಕಸ್ ಕೆಲಸ ಐತಿ. ಇವತ್ತು ಹುಡುಗರು ಕ್ಲಾಸ್ ಇರ್ತೈತಲ್ಲ, ಹಂಗಾಗಿ ಕ್ಲಾಸದ್ದು ವರ್ಕ್ ಇರ್ತೈತಿ. ಅದನ್ನ ಮುಗಿಸ್ಕೊಂಡ ಆಮೇಲೆ ಚರು ಬರೋ ಟೈಮ್ ಆಗ್ತೈತಿ. ಚರುನ ಕರ್ಕೊಂಡು ಬಂದ್ರೆ ಆಯ್ತು. ಇಲ್ಲೇ ಇವಾಗ ರೈಸ್ ಮಾಡೋಕ್ಕಿಟ್ನು. ಆಮೇಲೆ ಇಲ್ಲೇ ಸಾಂಬಾರು ಒಗ್ಗರಣೆ ಕೊಟ್ಟ ಕುದಿಯೋಕ್ಕಿಟ್ಟೆನು. ಇಲ್ಲಿ ಹುಗ್ಗಿ ಬೆಳಗ್ಗಿನ ರೆಡಿ ಮಾಡಿಟ್ಟೆನು. ಹಾಲು ಹುಗ್ಗಿ. ಆಮೇಲೆ ಇವಾಗ ಚಪಾತಿ ಮಾಡ್ತಾನೆ.
ಇವಾಗ ಬಾಂಡೆ ಎಲ್ಲ ಬೆಳಗ್ಗೆ ಎಲ್ಲ ಕುಕ್ಕರನ್ನು ಆಫ್ ಮಾಡಿನು. ಇವಾಗ ಎಲ್ಲ ತೆಗೆದಿಟ್ಟೆನು. ಆಮೇಲೆ ಇವನ್ನ ಎಲ್ಲ ನೀಟ್ ಮಾಡಿ ಒರೆಸಿ ಚೆಂದಂಗೆ ಇಟ್ಟೆನೀಗ. ಸೋಪ ನೋಡ್ರಿ ಈಗ ಎಲ್ಲ ಕ್ಲೀನ್ ಮಾಡಿ ಈಗ ಜಸ್ಟ್ ಇಟ್ಟಿನು. ಇನ್ನು ಬರೆಯಬೇಕಸ್ತ ಸ್ವಲ್ಪ ಕೆಲಸ ಐತಿ, ಅದನ್ನು ಮುಗಿಸ್ಕೋತೇನು. ಟೈಮ್ ಇಷ್ಟೆಲ್ಲ ಮಾಡೋ ತನಕ 12:39 ಅಂದ್ರೆ ಆಲ್ಮೋಸ್ಟ್ 1 ಅವರ್ ಆಯ್ತು ನನಗೆ ಇದನ್ನೆಲ್ಲ ಕೆಲಸ ಮುಗಿಸೋ ತನಕ. ಇಲ್ಲಿ ಬೆಡ್ರೂಮ್ನಾಗ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಅನಿಸ್ತೈತಿ. ಇದನ್ನಷ್ಟೆಲ್ಲ ಕ್ಲೀನ್ ಮಾಡಿ ಇಟ್ಟು ಬಿಡ್ತಾನೆ. ಇವಾಗ ನೋಡ್ರಿ ಟೈಮ 12:47 ಆಗೈತಿ. ಪೋಸ್ಟ್ ಆಫೀಸ್ದಾಗ ಸ್ವಲ್ಪ ಕೆಲಸ ಐತಿ. ಹಂಗೆ ನಮ್ಮ ಚೆರುಗ ಆಮೇಲೆ ಚಿಕ್ಕುಗ ನೆಗಡಿ ಬಂದೈತಿ. ಹಾಗಾಗಿ ನೀನು ಔಷಧ ತಂದು ನಾನು ಆದ್ರೆ ಅದು ಚೆರುಗ ಬೇರೆ ಸಿಮ್ಟಮ್ಸ್ ಅದಾವೆ. ಅಂದ್ರೆ ಆಕೆಗೆ ರನ್ನಿಂಗ್ ನೋಸ್ ಐತಿ. ಹಾಗಾಗಿ ಆಕೆಗೆ ಬೇರೆ ಮೆಡಿಸಿನ್ ತರ್ತೇನು. ಅದು ನಿನ್ನೆ ಚೀಕುಗೆ ತಂದದ್ದು ಹಾಕತ್ತೀನೋ. ಆಕೆ ಜ್ವರ ಬಂದದ್ದು, ಆಮೇಲೆ ಕೆಮ್ಮ ನೆಗಡಿ ಇತ್ತು. ಈಗ ಚೆರು ರನ್ನಿಂಗ್ ನೋಸ್ ಐತಿ, ಹಾಗಾಗಿ ಸಿಟ್ರಿಜನ್ ತರಬೇಕು. ಆಕೆ ಔಷಧ ತೊಗೊಂಡ ಹಂಗೆ ಬ್ಯಾಂಕಿಗೆ ಹೋಗಿ ಚೆರುನ ಕರ್ಕೊಂಡು ಬರ್ತಾನೆ ಒಮ್ಮೆ. ಗಾಡಿ ಇಲ್ಲಿ ಚಂದ ನೋಡಿ ಹೆಂಗೆ ಚಂದ. ಇಲ್ಲಿ ಗಾಡಿನ ಹಚ್ಚಕ್ಕೆ ಬರ್ಬಾರ್ದು, ಹಂಗೆ ಚೆನ್ನ. ಅದಕ್ಕೆ ನಾ ಇಲ್ಲಿ ತಂದು ಹಚ್ಚೇನಿ ಗಾಡಿ. ಬರೀ ಹೋಗಿ ಚೆರುನ ಕರ್ಕೊಂಡು ಇವೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾನೆ. ಏನು ತಿನ್ನತಿ? ಚಪಾತಿ ಬಿಸಿ ಅದಾವ ನೋಡ, ಹೋಗಿತ್ತಿನ. ಗಾಡಿ ಇಲ್ಲೇ ಹಚ್ಚೈತಿ, ಆಮೇಲೆ ನಾ ಹೋಗ್ತೇನೆ. ಇಲ್ಲಿ ಇವಾಗ ಗ್ರಾಮದಾಗ ಕೆಲಸ ಐತಿ. ಏನಂದ್ರೆ ಇದಕ್ಕೆ ಇದನ್ನು ಹಾಕೋದೈತಿ, ಕಲರ್ ಬ್ಲ್ಯಾಕ್ ಕಲರ್ಗೆ ಹಾಕ್ಬೇಕು. ಮತ್ತು ಯಾವ್ದಾರೆ ಹಾಕ್ಯಂತಿಡ್ರಿ. ಇಲ್ಲೊಂದು ಕೇಬಲ್ ಹಾಕೋದೈತಿ. ಈಗ ಕೇಬಲನ್ನು ಹಾಕಿನು. ಇದು ಸ್ಕ್ರೀನ ಅಲಾಡಾತಿತ್ತು, ಇವಾಗ ಸರಿಯಾಗಿ ಆಗೈತಿ. ಸ್ವಲ್ಪ ಇದನ್ನೈತಿ ಆದ್ರೆ ವಿಸಿಬಲ್ ಐತಿ ಸರಿಯಾಗಿ. ಇವಾಗ ಅದನ್ನು ಹಾಕಿನು, ಇದನ್ನೂ ಹಾಕಿನು. ಚೆನ್ನಾಗಿ ಇದನ್ನ ಮಾಡಿಕೊಡ್ಬೇಕಿತ್ತು, ಮಾಡಿಕೊಟ್ನು. ಇಲ್ಲಿ ಗಾಡಿಗಳು ಅಡ್ಡಾಡತ್ತವಲ್ಲ, ಫುಲ್ಲು ಧೂಳು 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 ಆಗೈತಿ. ಅವ್ಗೆ ಹಶ್ವಾಗೈತಂತ ನೀನು ಉಪವಾಸ ಮಾಡಿದ್ಲ, ಹಾಗಾಗಿ ಇವತ್ತು ಜಲ್ದಿ ಊಟಕ್ಕೆ ಹೋದ. ಚಂದುವಿನ ಬಂದಿಲ್ಲ, ಹಾಗಾಗಿ ನಾನು ಕುಣ್ತೇನೋ ಹೋಗಿ ನೀವು ಊಟಕ್ಕೆ ಅಂತ ಹೇಳು. ಅದಕ್ಕೆ ಹೋಗ್ಯಾನು. ಈಗ ಊಟ ಮಾಡಿ ಬರುತ್ತಾ ನಾನು ಕುಣ್ತೇನೋ. ಚೆರುನ ಮನೆಗೆ ಹೋದ್ಲು, ಗಾಡಿ ಇಲ್ಲೇ ಬಿಟ್ಟು ಹೋಗ್ಯಾರು. ಚೆರುಕೀಗ ಹೋಗಿ ತಿನ್ಸಾತೇನು. ಸರಿ, ಹೆಂಗೆ ಚೆರು? ಸೂಪರಾ? ಎದ್ಕೊಂಡ ಹಂಗೆ ಮಾಡ್ಬಾರ್ದು. ಹೇಳಿಗ ಬರ್ರಿ ಇವಾಗ ಊಟ ಮಾಡೋಣ. ಕಾಳು ಪಲ್ಯ, ಬದ್ನಿಕಾಯಿ ಪಲ್ಯ, ಹುಗ್ಗಿ, ಆಮೇಲೆ ಸೌತೆಕಾಯಿ, ಚಪಾತಿ.